ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ಬಗೆಗೆ ನಿಮಗೆ ಹಲವಾರು ವಿಚಾರಗಳು ಗೊತ್ತಿರಬಹುದು. ಸಿದ್ದರಾಮಯ್ಯನವರು ಬೆಳೆದು ಬಂದ ಹಾದಿ ಹೇಗಿತ್ತು, ಮತ್ತು ಇವರ ಶಿಕ್ಷಣ, ಇವರು ಮುಖ್ಯಮಂತ್ರಿ ಆದ ನಂತರ ಮಾಡಿದಂಥ ಕಾರ್ಯಗಳು, ಇವರ ಜೀವನದ ಕತೆ ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ಆಗಿರೋ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅಂದಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಎಂಬಲ್ಲಿ 1948 ಆಗಸ್ಟ್ 12ರಂದು ಜನಿಸ್ತಾರೆ. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಈ ದಂಪತಿಗಳಿಗೆ 5 ಜನ ಮಕ್ಕಳಿರುತ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಎರಡನೆಯವರು. ಸಿದ್ದರಾಮಯ್ಯನವರದ್ದು ಕುರುಬ ಸಮುದಾಯ. ಸಿದ್ದರಾಮಯ್ಯನವರು 9ನೇ ವಯಸ್ಸಿನವರೆಗೆ ಶಾಲೆಗೆ ಹೋಗಿಲ್ಲ. ಕಾರಣ, ಇವರ ತಂದೆ ಇವರನ್ನು ಜಾನಪದ ನೃತ್ಯ ಕಲಿಯಲು ಸೇರಿಸಿದ್ರಂತೆ. ಅಲ್ಲಿಯೇ ತಿಳುವಳಿಕೆಯ ಜ್ಞಾನಕ್ಕಾಗಿ ಅಕ್ಷರಾಭ್ಯಾಸ ಸಹ ಮಾಡಿದ್ರಂತೆ. ನೃತ್ಯ ಕಲಿಯೋದನ್ನು ನಿಲ್ಲಿಸಿ ಸ್ನೇಹಿತರ ಜೊತೆ ಸೇರಿ ದನ ಮೇಯಿಸೋಕೆ ಹೋಗ್ತಾರಂತೆ. ಶಾಲೆಗೆ ಬರದ ಹುಡುಗರನ್ನು ನೋಡಿ ಶಾಲೆಯ ಹೆಡ್ ಮಾಸ್ಟರ್ ಪಾಲಕರ ಜೊತೆ ಮಾತನಾಡಿ ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಹೇಳ್ತಾರೆ. ಸಿದ್ದರಾಮಯ್ಯ 1957ರಲ್ಲಿ 5ನೇ ತರಗತಿಯಿಂದ ಶಾಲೆಗೆ ಹೋಗಲು ಪ್ರಾರಂಭ ಮಾಡ್ತಾರೆ. ಸಿದ್ದರಾಮಯ್ಯ ಶಾಲೆಗೆ ಸೇರೋದು ಲೇಟ್ ಆದರೂ ಸಹ ಶಾಲೆಯಲ್ಲಿ 10ನೇ ತರಗತಿಯವರೆಗೆ ತರಗತಿಯ ಟಾಪರ್ ಆಗಿರ್ತಾರೆ. ಮತ್ತು ಆಟದಲ್ಲೂ ಸಹ ಚುರುಕಾಗಿರ್ತಾರಂತೆ. ಹೇಳ್ತಾರಲ್ಲ, ಆಟಕ್ಕೂ ಸೈ ಪಾಠಕ್ಕೂ ಸೈ ಅನ್ನೋ ಥರ ಇದ್ದಾರಂತೆ ಸಿದ್ದರಾಮಯ್ಯ. ಮತ್ತು ಸಂಘದೋಷ ಅನ್ನೋ ಥರ ಉಡಾಳ್ ಹುಡುಗರ ಜೊತೆ ಸೇರಿ ಬಿಡಿ ಕೂಡ ಸೇದಲು ಪ್ರಾರಂಭ ಮಾಡ್ತಾರೆ. ನಂತರ ಮೈಸೂರಿನ ವಿದ್ಯಾವರ್ಧಕ ಸ್ಕೂಲ್ನಲ್ಲಿ PUCಯನ್ನು ಮುಗಿಸುತ್ತಾರೆ. ಸಿದ್ದರಾಮಯ್ಯರನ್ನು ಡಾಕ್ಟರ್ ಮಾಡಬೇಕೆಂಬ ಆಸೆ ತಂದೆಯದಾಗಿತ್ತು. ಆದರೆ PUCನಲ್ಲಿ ಸಿದ್ದರಾಮಯ್ಯ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದರಿಂದ ಮೆಡಿಕಲ್ ಸೀಟ್ ಸಿಗಲಿಲ್ಲ. ನಂತರ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ BScಯನ್ನು ಮುಗಿಸುತ್ತಾರೆ. ತದನಂತರ ಮೈಸೂರಿನ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾಲಯದಲ್ಲಿ LLB ಓದುತ್ತಾರೆ. ಇದೇ ವೇಳೆ ಸಿದ್ದರಾಮಯ್ಯ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿಯ ಸಂಪರ್ಕಕ್ಕೆ ಬರ್ತಾರೆ. ಅವರ ಮೂಲಕ ಹೋರಾಟಗಳಲ್ಲಿ ತೊಡಗಿಕೊಳ್ತಾರೆ. ಕಾನೂನು ಶಿಕ್ಷಣ ಮುಗಿದ ಬಳಿಕ ಚಿಕ್ಕ ಬೋರಯ್ಯರವರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರ್ತಾರೆ. 1970ರಲ್ಲಿ ಸಮಾಜವಾದಿ ಯುವ ಜನಸಭಾ ಪಕ್ಷ ಸೇರಿ ಸಿದ್ದರಾಮಯ್ಯ JP ಚಳುವಳಿಯಲ್ಲಿ ಭಾಗಿಯಾಗ್ತಾರೆ. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ. ಇದರಿಂದ 2 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಯಿತು. ತುರ್ತು ಪರಿಸ್ಥಿತಿ ವಿರೋಧಿಸಿ ವಿಪಕ್ಷಗಳು ರಚಿಸಿದ ಜನತಾ ಪಾರ್ಟಿಗೆ ಸೇರ್ತಾರೆ. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಚುನಾವಣೆಗೆ ನಿಲ್ಲಲು ಸಿದ್ದರಾಮಯ್ಯ ಮುಂದಾದರು. ತಂದೆಗೆ ಮಗ ಚುನಾವಣೆ ನಿಲ್ಲೋದು ಇಷ್ಟ ಇರಲಿಲ್ಲ. ಕಾರಣ, ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಸೋತಿದ್ದರಂತೆ. ಮಗನೂ ಸಹ ಸೋಲ್ತಾನೆ ಎಂದು ಎಲೆಕ್ಷನ್ಗೆ ನಿಲ್ಲೋದು ಬೇಡ ಎಂದು ಹೇಳಿದ್ದರಂತೆ. ಸಿದ್ದರಾಮಯ್ಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಗೆದ್ದು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದರು. 1980ರಲ್ಲಿ ಲೋಕಸಭೆ ಚುನಾವಣೆಗೂ ಮುನ್ನ ಜನತಾ ಪಾರ್ಟಿ ಒಡೆದು ಹೋಗಿತ್ತು. ಈ ವೇಳೆ ಸಿದ್ದರಾಮಯ್ಯ ಚೌಧರಿ ಚರಣ್ ಸಿಂಗ್ ಅವರ ಜನತಾ ಪಾರ್ಟಿಯ ಸೆಕ್ಯುಲರ್ ಅಥವಾ JNPS ಪಕ್ಷ ಸೇರಿದ್ರು. ಬಳಿಕ ಇದರ ಹೆಸರನ್ನು ಲೋಕದಳ ಅಂತ ಬದಲಿಸಲಾಯಿತು. ಅಷ್ಟರಲ್ಲಾಗಲೇ ಚುನಾವಣೆ ಪ್ರಕ್ರಿಯೆಗಳೆಲ್ಲ ಮುಗಿದಿದ್ದವು. ಆದ್ದರಿಂದ ಲೋಕದಳದ ಅಭ್ಯರ್ಥಿಗಳು JNPS ಹೆಸರಲ್ಲೇ ಚುನಾವಣೆಗೆ ನಿಲ್ಲಬೇಕಾಯಿತು. ಅದರಂತೆ ಮೈಸೂರು ಕ್ಷೇತ್ರದ ಲೋಕಸಭೆ ಎಲೆಕ್ಷನ್ಗೆ ನಿಂತ ಸಿದ್ದರಾಮಯ್ಯ ಹೀನಾವಾಗಿ ಸೋತರು 4ನೇ ಸ್ಥಾನ ಪಡ್ಕೋತಾರೆ. ಇದರಿಂದ ಬೇಜಾರಾಗಿ ಸಿದ್ದರಾಮಯ್ಯ ರಾಜಕೀಯ ಬೇಡ ಅಂತ ಲಾಯರ್ ಪ್ರಾಕ್ಟೀಸ್ ಕಡೆ ಹೆಚ್ಚು ಗಮನ ಹರಿಸಿದ್ರು. ಸ್ವಲ್ಪ ಟೈಮ್ ಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೂಡ ಕೆಲಸ ಮಾಡ್ತಾರಂತೆ. ರಾಜಕಾರಣವೇ ಬೇಡ ಅಂದುಕೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಿಗರ ಒತ್ತಾಯದ ಮೇರೆಗೆ 1983ರಲ್ಲಿ ವಿಧಾನಸಭೆ ಚುನಾವಣೆಗೆ ನಿಲ್ತಾರೆ. ಸಿದ್ದರಾಮಯ್ಯ ಲೋಕದಳದಲ್ಲಿದ್ದರೂ ಜನತಾ ಪಾರ್ಟಿ ಜೊತೆ ಮೈತ್ರಿ ಮಾಡಿಕೊಂಡು ಟಿಕೆಟ್ ಕೊಡೋದು ಅಂತ ಒಪ್ಪಂದವಾಯಿತು. ಆದರೆ ಸಿದ್ದರಾಮಯ್ಯರಿಗೆ ಜನತಾ ಪಾರ್ಟಿಯಿಂದ ವಿ ಫಾರಂ ಸಿಗಲಿಲ್ಲ. ಇದರ ಹಿಂದೆ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ದೇವೇಗೌಡರ ಕೈವಾಡವಿತ್ತು ಎನ್ನಲಾಗಿದೆ. ಕೊನೆಗೆ ಪಕ್ಷೇತರವಾಗಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಎಲೆಕ್ಷನ್ನಲ್ಲಿ ಗೆಲ್ತಾರೆ ಸಿದ್ದರಾಮಯ್ಯ. ಮೊದಲ ಪ್ರಯತ್ನದಲ್ಲೇ MLA ಕೂಡ ಆಗ್ತಾರೆ. ಸಿದ್ದರಾಮಯ್ಯ ನಂತರ ಆಡಳಿತ ಪಕ್ಷವಾದ ಜನತಾ ಪಾರ್ಟಿ ಸೇರಿ ಇವರನ್ನು ರಾಮಕೃಷ್ಣ ಹೆಗಡೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ್ರು. ಬಳಿಕ ಹೆಗಡೆ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿ ಕೂಡ ಆಗ್ತಾರೆ. 1985ರಲ್ಲಿ ವಿಧಾನಸಭೆ ಚುನಾವಣೆಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಂತು ಮತ್ತೆ ಗೆದ್ದು ಬೀಗ್ತಾರೆ. ಈ ಸಲ ಹೆಗಡೆ ಸರ್ಕಾರದಲ್ಲಿ ರೇಷ್ಮೆ ಖಾತೆ ಜೊತೆ ಪಶುಸಂಗೋಪನಾ ಖಾತೆ ಕೂಡ ಸಿಗುತ್ತದೆ. ಈ ಮಧ್ಯೆ 1988ರಲ್ಲಿ ಹೆಗಡೆ ಮತ್ತು ದೇವೇಗೌಡ ಬಣಗಳ ಸಂಘರ್ಷ ಜೋರಾಯಿತು. ಸಚಿವರಾಗಿದ್ದ ದೇವೇಗೌಡರು, ಸಿದ್ದರಾಮಯ್ಯ ಮುಂತಾದವರು ರಾಜೀನಾಮೆಯನ್ನು ಕೊಡ್ತಾರೆ. CM ಹೆಗಡೆ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪ ಕೇಳಿ ಬಂತು. ಇವರು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ. ಬಳಿಕ SR ಬೊಮ್ಮಾಯಿ CM ಆದರು. ಬೊಮ್ಮಾಯಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಸಚಿವರಾದರು. ಒಂದೇ ವರ್ಷದಲ್ಲಿ ಬೊಮ್ಮಾಯಿ ಸರ್ಕಾರ ಕೂಡ ಪತನವಾಗುತ್ತದೆ. ಕೇಂದ್ರದಲ್ಲಿ ಬೋಪರ್ ಹಗರಣ ಸದ್ದು ಮಾಡ್ತಿದ್ದಾಗ VP ಸಿಂಗ್ ಜನತಾ ಪಾರ್ಟಿ ಸೇರಿದಂತೆ ಕೆಲವೊಂದು ಪಕ್ಷಗಳು ಸೇರಿ ಜನತಾದಳ ಎಂಬ ಹೊಸ ಪಕ್ಷವನ್ನು ರಚಿಸಿದ್ರು. ಕೇಂದ್ರದಲ್ಲಿ ಬೋಪರ್ ಹಗರಣ ಸದ್ದು ಮಾಡ್ತಿದ್ದಾಗ VP ಸಿಂಗ್ ಜನತಾ ಪಾರ್ಟಿ ಸೇರಿದಂತೆ ಕೆಲವೊಂದು ಪಕ್ಷಗಳು ಸೇರಿ ಜನತಾದಳ ಎಂಬ ಹೊಸ ಪಕ್ಷವನ್ನು ರಚಿಸಿದ್ರು. ಸಿದ್ದರಾಮಯ್ಯ ಕೂಡ ಈ ಒಂದು ಪಕ್ಷಕ್ಕೆ ಸೇರ್ತಾರೆ. ಆದರೆ ದೇವೇಗೌಡ ಜನತಾದಳ ಸೇರದೆ ಜನತಾ ಪಾರ್ಟಿಯ ಜಯಪ್ರಕಾಶ್ ಬಣದಲ್ಲಿ ಉಳಿದು
ತೆಗೆದುಕೊಂಡರು. ಹೀಗೆ ಜನತಾದಳದ 1989ರ ವಿಧಾನಸಭೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದು ಸೋಲನ್ನು ಅನುಭವಿಸುತ್ತಾರೆ. ನಂತರ ದೇವೇಗೌಡರು ಸಹ ಜನತಾದಳ ಪಕ್ಷಕ್ಕೆ ಬರ್ತಾರೆ. 1991ರಲ್ಲಿ ಲೋಕಸಭಾ ಚುನಾವಣೆಗೆ ಕೊಪ್ಪಳ ಕ್ಷೇತ್ರದಿಂದ ನಿಂತು ಸೋಲ್ತಾರೆ ಸಿದ್ದರಾಮಯ್ಯ. 1992ರಲ್ಲಿ ಸಿದ್ದರಾಮಯ್ಯರನ್ನು ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಲಾಯಿತು. 1994ರಲ್ಲಿ ಜನತಾದಳ ಗೆದ್ದು ಅಧಿಕಾರಕ್ಕೆ ಬರುತ್ತದೆ. ದೇವೇಗೌಡರು ಸಿಎಂ ಆಗ್ತಾರೆ. ಆಗ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಆಗ್ತಾರೆ. ಹೀಗಾಗಿ ಇವರೇ ರಾಜ್ಯ ಬಜೆಟನ್ನು ಮಂಡಿಸುವಂತಾಯಿತು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾದರು. ಆಗ ತಮ್ಮ ಶಿಷ್ಯರಾದ ಸಿದ್ದರಾಮಯ್ಯರನ್ನು ಸಿಎಂ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹೆಗ್ಡೆ ಬಣ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಹೆಗ್ಡೆ ಬಣದ ಜೆ.ಎಚ್. ಪಟೇಲ್ಗೆ ಸಿಎಂ ಕುರ್ಚಿ ಸಿಗುತ್ತದೆ. ದೇವೇಗೌಡ ಬಣದ ಸಿದ್ದು ಉಪಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಹಣಕಾಸು ಮಂತ್ರಿಯೂ ಸಹ ಆಗಿ ಮುಂದುವರೆದರು. 1999ರಲ್ಲಿ ದೇವೇಗೌಡ ಬಣ ಮತ್ತು ಜೆ.ಎಚ್. ಪಟೇಲ್ ಬಣಗಳ ಸಂಘರ್ಷ ಜೋರಾಯಿತು. ದೇವೇಗೌಡ ಬಣದ ಸಿದ್ದು ಮತ್ತು ಎಚ್.ಡಿ. ರೇವಣ್ಣರನ್ನ ಸಿಎಂ ಪಟೇಲ್ ಸಚಿವ ಸ್ಥಾನದಿಂದ ವಜಾ ಮಾಡ್ತಾರೆ. ಕೊನೆಗೆ ಜೆಡಿ ಅಥವಾ ಜನತಾದಳ ಒಡೆದು ಹೋಯಿತು. ದೇವೇಗೌಡರ ಬಣ ಜೆಡಿಎಸ್ ಆಯಿತು. ಪಟೇಲರ ಬಣ ಜೆಡಿಯು ಆಯಿತು. ಸಿದ್ದರಾಮಯ್ಯ ದೇವೇಗೌಡರ ಜೆಡಿಎಸ್ ಸೇರಿದ್ರು. ಅದೇ ವರ್ಷ ನಡೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಜೆಡಿಯು ಹೀನಾಯವಾಗಿ ಸೋತದ್ದು. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿದ್ದು ಕೂಡ ಸೋತೋದ್ರು. 2004ರ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಸರ್ಕಾರ ರಚನೆ ಮಾಡಿದ್ರು. ಆಗ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಸಿಗುತ್ತಿತ್ತು. ಅದನ್ನು ದೇವೇಗೌಡರು ತಪ್ಪಿಸಿದ್ರು ಎನ್ನಲಾಗಿದೆ. ಎರಡನೇ ಬಾರಿ ಸಿದ್ದುಗೆ ಸಿಎಂ ಕುರ್ಚಿ ಮಿಸ್ ಆಯಿತು. ಕೊನೆಗೆ ಕಾಂಗ್ರೆಸ್ ಧರಮ್ ಸಿಂಗ್ ಸಿಎಂ ಆದರು. ಸಿದ್ದು ಎರಡನೇ ಬಾರಿ ಡಿಸಿಎಂ ಆದರು. ದೇವೇಗೌಡರ ವಿರುದ್ಧ ಸಿದ್ದು 2005ರಲ್ಲಿ ಹುಬ್ಬಳ್ಳಿನಲ್ಲಿ ಸಮಾವೇಶ ನಡೆಸಿದ್ರು. ಕಾರಣ ಜೆಡಿಎಸ್ ಪಕ್ಷ ಶಾಸಕ ಸ್ಥಾನದಿಂದ ಸಿದ್ದೂರನ್ನ ಕೆಳಗಿಳಿಸಿದ್ರು. ಮತ್ತು ಸಿಎಂ ಧರಮ್ ಸಿಂಗ್ ಮೂಲಕ ಕ್ಯಾಬಿನೆಟ್ನಿಂದಲೂ ಸಿದ್ದೂರನ್ನ ಕೈಬಿಟ್ರು. ಮತ್ತು ಜೆಡಿಎಸ್ ಪಕ್ಷದಿಂದಲೂ ಸಿದ್ದೂರನ್ನ ಉಚ್ಚಾಟನೆ ಮಾಡಿದ್ರು. ನಂತರ ಸಿದ್ದರಾಮಯ್ಯ ಎಐಪಿಜೆಡಿ ಎಂಬ ಹೊಸ ಪಕ್ಷ ಕಟ್ತಾರೆ. 2005ರಲ್ಲಿ ನಡೆದ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಎಐಪಿಜೆಡಿ ಪಕ್ಷದಿಂದ ಸ್ಪರ್ಧಿಸುತ್ತಾರೆ. ಆದರೆ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ. ಕೆಲವೊಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಎಐಪಿಜೆಡಿ ಅಧಿಕಾರಕ್ಕೆ ಬಂತು. ಈ ಮೈತ್ರಿಯಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ಬಿರುಕು ಉಂಟಾಯಿತು. ಅದೇ ಅವಕಾಶವನ್ನು ಬಳಸಿಕೊಂಡ ದೇವೇಗೌಡ ಪುತ್ರ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿದ್ರು. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಬಿದ್ದು ಜೆಡಿಎಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. 2006ರಲ್ಲಿ ಸಿದ್ದು ಎಐಪಿಜೆಡಿ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಮಾಡ್ತಾರೆ. 2006ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ 257 ಓಟುಗಳಿಂದ ಸೋಲಿಸಬೇಕೆಂದು ಕುಂತಿದ್ದ ಜೆಡಿಎಸ್ ವಿರುದ್ಧ ಗೆದ್ದು ಬೀಗ್ತಾರೆ ಸಿದ್ದು. 2008ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಚುನಾವಣೆಗೂ ಮೊದಲೇ ಕ್ಷೇತ್ರಗಳ ಪುನರ್ವಿಂಗಡಣೆಯಾಗಿತ್ತು. ವರುಣಾ ಕ್ಷೇತ್ರದಲ್ಲಿ ನಿಂತು ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಸಿದ್ದು. ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ 2009ರ ಲೋಕಸಭೆ ಚುನಾವಣೆಯಲ್ಲಿ ನಿಂತು ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಆಗ ಸಿದ್ದುಗೆ ವಿಪಕ್ಷ ನಾಯಕ ಸ್ಥಾನ ಸಿಗುತ್ತದೆ. 2010ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ವಿಧಾನಸಭೆ ಕಲಾಪದಲ್ಲಿ ಭಾರೀ ಗದ್ದಲ ನಡೆಯುತ್ತದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬನ್ನಿ ಅಂತ ಸಿದ್ದುಗೆ ಸವಾಲು ಹಾಕ್ತಾರೆ. ಸಿದ್ದು ತೋಳು ತಟ್ಟಿ ಸವಾಲನ್ನು ಸ್ವೀಕಾರ ಮಾಡ್ತಾರೆ. ನಂತರ ಬಳ್ಳಾರಿ ಚಲೋ ನಡೆಸಿ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡಿತಾರೆ. 2013ರಲ್ಲಿ ಕಾಂಗ್ರೆಸ್ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತದೆ. ಆಗ ಸಿದ್ದು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಸಿಎಂ ಕುರ್ಚಿ ಸ್ವೀಕರಿಸಿದ್ರು. ಆ ಅವಧಿಯಲ್ಲಿ ಅನ್ನ ಭಾಗ್ಯ ಜಾರಿ ಮಾಡಿ ಮನೆ ಮನೆ ಮಾತಾದ್ರು ಸಿದ್ದು. ಸಂಪೂರ್ಣ 5 ವರ್ಷ ಸಿಎಂ ಅಧಿಕಾರ ನಡೆಸಿದ ಎರಡನೇ ಸಿಎಂ ಆದರು ಸಿದ್ದರಾಮಯ್ಯ. 2018ರಲ್ಲಿ ವರುಣ ಕ್ಷೇತ್ರವನ್ನು ಮಗ ಯತೀಂದ್ರಗೆ ಬಿಟ್ಟು ಕೊಡ್ತಾರೆ. ಸಿದ್ದು ತಾವು ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ರು. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ವಿರುದ್ಧ ಸೋತರು. ಬಾದಾಮಿಯಲ್ಲಿ ಶ್ರೀರಾಮುಲು ವಿರುದ್ಧ ಜಸ್ಟ್ ಪಾಸ್ ಆದರು. ರಾಜ್ಯದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರದೇ ಹೋಯಿತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿತು. ಆಗ ಕುಮಾರಸ್ವಾಮಿ ಸಿಎಂ ಆದರು. ಜಿ. ಪರಮೇಶ್ವರ್ ಡಿಸಿಎಂ ಆದರು. ಸಿದ್ದರಾಮಯ್ಯರನ್ನ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. 2018ರಲ್ಲಿ ರಚನೆಯಾದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಒಂದೇ ವರ್ಷದಲ್ಲಿ ಬಿದ್ದೋಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗ ಸಿದ್ದರಾಮಯ್ಯರನ್ನ ವಿಧಾನಸಭೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿತು ಕಾಂಗ್ರೆಸ್. 2023ರಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿತು. ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆ ನಡುವೆ ಭಾರೀ ಪೈಪೋಟಿ ನಡೆಯಿತು. ಕೊನೆಗೆ ಸಿದ್ದು ಸಿಎಂ ಆದರು. ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇಬ್ಬರು ಮಕ್ಕಳಿದ್ದಾರೆ, ರಾಕೇಶ್ ಮತ್ತು ಯತೀಂದ್ರ. ರಾಕೇಶ್ 2016ರಲ್ಲಿ ನಿಧನರಾದರು. 2023ರ ಚುನಾವಣೆಯ ಸಮಯದಲ್ಲಿ ಸಿದ್ದು ಆಸ್ತಿ 51 ಕೋಟಿ ಎಂದು ದಾಖಲಿಸಲಾಗಿತ್ತು. 2023ರ ಚುನಾವಣೆಯಲ್ಲಿ ಗೆದ್ದು ಮಾತಿನಂತೆ 5 ಯೋಜನೆಗಳನ್ನು ಜಾರಿಗೆ ತಂದರು. ಸ್ನೇಹಿತರೆ, ಇದಾಗಿತ್ತು ಸಿದ್ದು ಬೆಳೆದು ಬಂದಿರತಕ್ಕಂಥ ಹಾದಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಿದ್ದರಾಮಯ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ನಾನು ಯಾವುದೇ ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಕೇವಲ ನಿಮ್ಮಿಂದ ನಿರೀಕ್ಷಿಸುವುದು ನಿಮ್ಮ ಮೆಚ್ಚುಗೆಯನ್ನು ಮಾತ್ರ. ಧನ್ಯವಾದಗಳು.